ಗಿಲ್ಲಿ ಅಂದ್ರೆ ಇದೀಗ ಕೇವಲ ಒಬ್ಬ ಸಾಮಾನ್ಯ ಹುಡುಗ ಅಂತೂ ಅಲ್ವೇ ಅಲ್ಲ. ಇತ್ತೀಚೆಗಷ್ಟೇ ರಜನಿಕಾಂತ್ ಜೊತೆ ಗಿಲ್ಲಿ ಹೆಸರು ಸಾಕಷ್ಟು ಸದ್ದು ಮಾಡಿತ್ತು. ಆದ್ರೆ ಇದೀಗ ಈ ಒಳ್ಳೆ ಹುಡುಗಂಗೆ ಅದೃಷ್ಟ ಕುಲಾಯಿಸ್ತು ಅಂತಾನೆ ಹೇಳ್ಬೋದು. ಶಿವಣ್ಣ ಹಾಗೂ ಯೋಗರಾಜ್ ಭಟ್ ಮೆಚ್ಚುಗೆ ಪಡ್ಕೊಂಡು ಸಿನಿಮಾ ಆಫರ್ ಅನ್ನ ಇದೀಗ ಪಡ್ಕೊಂಡಿದ್ದಾರೆ ಗಿಲ್ಲಿ ನಟ. ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನ ನೋಡಿದ್ದಾರೆ. ಅವರು ಈ ಮೊದಲು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಎಂಬ ಒಂದು ಶೋನಲ್ಲಿ ಕಾಣಿಸ್ಕೊಂಡಿದ್ರು. ಗಿಲ್ಲಿನ ನೋಡಿದಾಗೆಲ್ಲ ತಮಿಳಿನ ಹಾಸ್ಯ ನಟ ಚಂದ್ರಬಾಬು ಅವರೇ ನೆನಪಾಗ್ತಾರೆ. ಕಿಚ್ಚ ಸುದೀಪ್ ನಟನೆಯ ಸಿನಿಮಾದಲ್ಲಿ ಗಿಲ್ಲಿಗೆ ದೊಡ್ಡ ಮಟ್ಟದ ಸಂಭಾವನೆಯ ಮೂಲಕ ಒಳ್ಳೆಯ ಪಾತ್ರ ಮಾಡಿಸುವ ಬಗ್ಗೆ ಹೇಳಿಕೊಂಡಿರುವಂತಹ ಯೋಗರಾಜ್ ಭಟ್. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ಗಿಲ್ಲಿ ಅಂದ್ರೆ ಇದೀಗ ಕೇವಲ ಒಬ್ಬ ಸಾಮಾನ್ಯ ಹುಡುಗ ಅಂತೂ ಅಲ್ವೇ ಅಲ್ಲ. ಯಾಕಂದ್ರೆ ಜೀವನದಲ್ಲಿ ಎಲ್ಲಾ ಕಷ್ಟಗಳನ್ನ ನೋಡಿ ಕೆಲವರ ಮುಂದೆ ತಲೆ ಬಗ್ಸಿ ಇವತ್ತು ಇಡೀ ಕರ್ನಾಟಕ ತನ್ನ ಕಡೆ ನೋಡುವಂತೆ ಮಾಡ್ಕೊಂಡಿರುವಂತಹ ಗಿಲ್ಲಿ ಇದೀಗ ಎಲ್ಲರಿಗೂ ಸಹ ಚಿರಪರಿಚಿತ. ಗಿಲ್ಲಿ ಅಂದ್ರೆ ಯಾರು ಅಂತ ಯಾರನ್ನಾದ್ರೂ ಕೇಳಿದ್ರೆ ಗಿಲ್ಲಿ ಅಂದ್ರೆ ಯಾರು ಅಂತ ಗೊತ್ತಿಲ್ವಾ, ಅವನು ನಮ್ಮನೆ ಹುಡ್ಗ ಅನ್ನೋ ಲೆವೆಲ್ಗೆ ಇದೀಗ ಬಂದ್ ನಿಂತಿದ್ದಾನೆ. ಕೇವಲ ಸ್ಯಾಂಡಲ್ವುಡ್ ಮಾತ್ರ ಅಲ್ಲ, ಎಲ್ಲಾ ಫಿಲಂ ಇಂಡಸ್ಟ್ರಿಯಲ್ಲೂ ಸಹ ಗಿಲ್ಲಿ ನೇಮ್ ಕೇಳಿದ್ರೆ ಅವನ್ ತುಂಬಾ ಸ್ವೀಟು, ಯಾವಾಗ್ಲೂ ಆಕ್ಟಿವ್ ಆಗಿ ಎನರ್ಜೆಟಿಕ್ ಆಗಿ ಓಡಾಡ್ಕೊಂಡು ಖುಷಿಯಾಗಿ ಇರ್ತಾನೆ ಅನ್ನೋ ಮಾತು ಎಲ್ಲಾ ಕಡೆ ಕೇಳಿಸುತ್ತೆ. ಉದಾಹರಣೆಗೆ ಇತ್ತೀಚೆಗಷ್ಟೇ ರಜನಿಕಾಂತ್ ಜೊತೆ ಗಿಲ್ಲಿ ಹೆಸರು ಸಾಕಷ್ಟು ಸದ್ದು ಮಾಡಿತ್ತು. ಆದ್ರೆ ಇದೀಗ ಈ ಒಳ್ಳೆ ಹುಡುಗಂಗೆ ಅದೃಷ್ಟ ಕುಲಾಯಿಸ್ತು ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಗಿಲ್ಲಿ ನಟಿಸಿರುವಂತಹ ಡೆವಿಲ್ ಚಿತ್ರ ರಿಲೀಸ್ ಆಗಿ ಇನ್ನೂ ಒಂದು ವಾರ ಕೂಡ ಆಗಿಲ್ಲ. ಅಷ್ಟರಲ್ಲಿ ಎಲ್ಲಾ ಕಡೆಯಿಂದ ಫಿಲ್ಮ್ಗೆ ಆಫರ್ಗಳು ಬರ್ತಾನೆ ಇದೆ. ಒಂದ್ ಕಡೆ ಬಿಗ್ ಬಾಸ್ ಸ್ಪರ್ಧಿಯಾಗಿ ಗಿಲ್ಲಿ ನಟ ಜನಪ್ರಿಯತೆಯನ್ನ ಪಡ್ಕೊಳ್ತಾ ಇದ್ದಾರೆ. ಇನ್ನೊಂದ್ ಕಡೆ ಡೆವಿಲ್ ಮೂವಿಯಲ್ಲಿ ಆಕ್ಟ್ ಮಾಡಿ ಜನಪ್ರಿಯತೆಯನ್ನ ಪಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ಶಿವಣ್ಣ ಹಾಗೂ ಯೋಗರಾಜ್ ಭಟ್ ಮೆಚ್ಚುಗೆ ಪಡ್ಕೊಂಡು ಸಿನಿಮಾ ಆಫರ್ ಅನ್ನ ಇದೀಗ ಪಡ್ಕೊಂಡಿದ್ದಾರೆ ಗಿಲ್ಲಿ ನಟ. ಹೌದು, ಬಿಗ್ ಬಾಸ್ ಸ್ಪರ್ಧಿ ಆಗಿರುವಂತಹ ಗಿಲ್ಲಿ ನಟ ಯಥೇಚ್ಛವಾಗಿ ಜನಪ್ರಿಯತೆಯನ್ನ ಪಡ್ಕೊಂಡಿದ್ದಾರೆ. ಇನ್ನು ಶಿವಣ್ಣನ ಮೆಚ್ಚುಗೆ ಹಾಗೂ ಸಿನಿಮಾ ಆಫರ್ ಪಡೆದಂತಹ ಗಿಲ್ಲಿ ಡೆವಿಲ್ ಚಿತ್ರದಲ್ಲಿ ಗಮನವನ್ನ ಸೆಳೆದಿದ್ದಾರೆ. ರಿಯಾಲಿಟಿ ಶೋಗಳಿಂದ ಸ್ಯಾಂಡಲ್ವುಡ್ಗೆ ಕಾಲಿಟ್ಟ ಇವರಿಗೆ ಈಗ ಹೆಚ್ಚಿನ ಸಿನಿಮಾ ಆಫರ್ಗಳು ಸಹ ಬರ್ತಾ ಇವೆ. ಗಿಲ್ಲಿಯ ವಿಶಿಷ್ಟ ಕಾಮಿಡಿ ಟೈಮಿಂಗ್ ಜನರನ್ನ ಸೆಳೀತಾ ಇದೆ. ಅವರ ವೃತ್ತಿ ಜೀವನಕ್ಕೂ ಸಹ ಇದು ಹೊಸ ತಿರುವನ್ನ ನೀಡ್ತಾ ಇದೆ ಅಂದ್ರೂ ಸಹ ಸುಳ್ಳಾಗಲ್ಲ. ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಗಿಲ್ಲಿ ನಟ ಅವರ ಬಗ್ಗೆ ಇದೀಗ ಹೊಸದಾಗೇನು ಹೇಳ್ಬೇಕಾಗಿಲ್ಲ. ಸಾಕಷ್ಟು ಜನಪ್ರಿಯತೆಯನ್ನ ಈಗಾಗಲೇ ಪಡ್ಕೊಂಡಿದ್ದಾರೆ. ಡೆವಿಲ್ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಗಿಲ್ಲಿಗೆ ಶಿವರಾಜ್ ಕುಮಾರ್ ಅವ್ರನ್ನ ಕಂಡ್ರೆ ಏನೋ ಒಂಥರ ಅಭಿಮಾನ. ಗಿಲ್ಲಿ ಜೊತೆ ಸಿನಿಮಾ ಮಾಡೋದಾಗಿ ಶಿವರಾಜ್ ಕುಮಾರ್ ಈ ಹಿಂದೆನೆ ಹೇಳ್ಕೊಂಡಿದ್ರು. ಆ ಸಂದರ್ಭದ ವಿಡಿಯೋ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇನ್ನು ಗಿಲ್ಲಿ ನಟ ಅವರು ಹಲವಾರು ರಿಯಾಲಿಟಿ ಶೋಗಳಲ್ಲಿ ಸ್ಪರ್ಧಿಸಿದ್ದಾರೆ. ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನ ನೋಡಿದ್ದಾರೆ. ಅವರು ಈ ಮೊದಲು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಎಂಬ ಒಂದು ಶೋನಲ್ಲಿ ಕಾಣಿಸ್ಕೊಂಡಿದ್ರು. ಆ ಶೋಗೆ ಶಿವರಾಜ್ ಕುಮಾರ್ ಅವರು ಕೂಡ ಜಡ್ಜ್ ಆಗಿ ಬಂದಿದ್ರು. ಶಿವರಾಜ್ ಕುಮಾರ್ ಅವರಿಗೆ ಗಿಲ್ಲಿಯ ಕಾಮಿಡಿ ಇಷ್ಟ ಆದಂತಹ ಕಾರಣ ಶಿವಣ್ಣ ಅವರು ಹೇಳಿದಂತಹ ಒಂದು ಮಾತು ಇದೀಗ ಎಲ್ಲರ ಗಮನವನ್ನ ಸೆಳೀತಾ ಇದೆ. ಗಿಲ್ಲಿಯ ಕಾಮಿಡಿ ಟೈಮಿಂಗ್ ನೋಡಿ ಶಿವಣ್ಣ ಆ ಟೈಮಲ್ಲಿ ಕಂಗಾಲಾಗಿದ್ರು. ಆಗ ಅವ್ರ ಬಾಯಿಂದ ಬಂದಂತಹ ಒಂದು ಮಾತು, ನಿಜವಾಗ್ಲು ಇವನ್ನ ಹಾಕೊಂಡು ಯಾವ್ದಾದ್ರು ಒಂದು ಸಿನಿಮಾ ಮಾಡ್ಬೇಕು. ಗಿಲ್ಲಿನ ನೋಡಿದಾಗೆಲ್ಲ ತಮಿಳಿನ ಹಾಸ್ಯ ನಟ ಚಂದ್ರಬಾಬು ಅವರೇ ನೆನಪಾಗ್ತಾರೆ. ಅವರು ಅದ್ಭುತ ಕಾಮಿಡಿಯನ್, ಇವನ್ನ ಹಾಕೊಂಡು ಒಂದು ಸಿನಿಮಾ ಮಾಡೇ ಮಾಡ್ತೀನಿ ಅಂತ ಶಿವಣ್ಣ ಆವಾಗ್ಲೇನೆ ಹೇಳಿದ್ರು. ಆ ಬಳಿಕ ಅಲ್ಲಿಗೆ ಆಗಮಿಸಿದಂತಹ ದಿನಕರ್ ತೂಗುದೀಪ್ ಕೂಡ ಗಿಲ್ಲಿಯನ್ನ ಕಂಡು ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ರು. ಅವರ ಡ್ಯಾನ್ಸ್ ನೋಡಂತೂ ಅಲ್ವೇ ಅಲ್ಲ, ಬದಲಿಗೆ ಡ್ಯಾನ್ಸ್ ಬಳಿಕ ಗಿಲ್ಲಿ ಮಾತಾಡಿದಂತಹ ರೀತಿಗೆ ದಿನಕರ್ ತೂಗುದೀಪ್ ಅವರು ಅವ್ರನ್ನ ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ರು. ಇನ್ನು ಗಿಲ್ಲಿ ನಟ ಅವರಿಗೆ ಈಗಾಗಲೇ ಸಾಕಷ್ಟು ಸಿನಿಮಾ ಆಫರ್ಗಳು ಬರ್ತಾ ಇವೆ. ಇದೀಗ ಬಿಗ್ ಬಾಸ್ ಅಲ್ಲಿ ಅವರ ಟೈಮಿಂಗ್, ಡೈಲಾಗ್ ಡೆಲಿವರಿ ಎಲ್ಲವೂ ಸಹ ಇಷ್ಟ ಆಗಿದೆ. ಹೀಗಾಗಿ ಕಿಚ್ಚ ಸುದೀಪ್ ನಟನೆಯ ಸಿನಿಮಾದಲ್ಲಿ ಗಿಲ್ಲಿಗೆ ದೊಡ್ಡ ಮಟ್ಟದ ಸಂಭಾವನೆಯ ಮೂಲಕ ಒಳ್ಳೆಯ ಪಾತ್ರ ಮಾಡಿಸುವ ಬಗ್ಗೆ ಹೇಳಿಕೊಂಡಿರುವಂತಹ ಯೋಗರಾಜ್ ಭಟ್
ಗಿಲ್ಲಿಗೆ ಸಖತ್ ಟ್ಯಾಲೆಂಟ್ ಇದೆ, ಅವನನ್ನ ನಾವು ಬೆಳೆಸೋಣ ಎಂದು ಯೋಗರಾಜ್ ಭಟ್ ಬಳಿ ಕಿಚ್ಚ ಸುದೀಪ್ ಮಾತನಾಡಿದ್ದಾರೆ ಎಂಬ ಮಾತುಗಳನ್ನು ಸಹ ಇದೀಗ ಯೋಗರಾಜ್ ಭಟ್ ಹಂಚ್ಕೊಂಡಿರುವಂತದ್ದು. ಇದರಿಂದ ಅವರಿಗೆ ಬರುವಂತಹ ಆಫರ್ಗಳು ಅಂದ್ರೆ ಇದರಿಂದ ಈ ಹೇಳಿಕೆಗಳಿಂದ ಗಿಲ್ಲಿಗೆ ಬರುವಂತಹ ಆಫರ್ಗಳು ಮತ್ತಷ್ಟು ಹೆಚ್ಚಾಗ್ಬೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಡೆವಿಲ್ ಸಿನಿಮಾದಲ್ಲಿ ಅವರು ನಟಿಸಿದಂತಹ ಕಾಮಿಡಿಯ ಮೂಲಕ ಎಲ್ಲರ ಗಮನವನ್ನ ಇದೀಗ ಸಿಕ್ಕಾಪಟ್ಟೆ ಸೆಳೆದಿದ್ದಾರೆ. ಇದರಿಂದ ಅವ್ರ ಲೈಫ್ಗೂ ಕೂಡ ಹೆಲ್ಪ್ ಆಗ್ಬೋದು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.